ಓಟು ಇಲ್ಲವೆಂದು ನಮ್ಮನ್ನ ಅಲಕ್ಷ್ಯ ಮಾಡಬೇಡಿ. ಮುಂಡರ್ಗಿಯಲ್ಲಿ ಸಾರಿಗೆ ವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿನಿಯ ರಣಕಹಳೆ. ಗದಗ ಜಿಲ್ಲೆಯ ಮುಂಡರ್ಗಿಯಲ್ಲಿ ಇಂದು ವಿದ್ಯಾರ್ಥಿಗಳ ಆಕ್ರೋಶದ ಕಟ್ಟೆ ಒಡೆದಿದೆ. ಸುಮಾರು 600 ವಿದ್ಯಾರ್ಥಿಗಳಿರುವ ಆದರ್ಶ ಮಹಾವಿದ್ಯಾಲಯದ ಹತ್ತಿರ ಬಸ್ ನಿಲ್ಲಿಸದ ಸಾರಿಗೆ ಇಲಾಖೆಯ ಧೋರಣೆ ಖಂಡಿಸಿ ವಿದ್ಯಾರ್ಥಿಗಳು ಹಾಗೂ ಎಸ್ಡಿಎಂಸಿ ಸದಸ್ಯರು ಬಸ್ ನಿಲ್ದಾಣವನ್ನು ಸಂಪೂರ್ಣ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ವೇಳೆ ವಿದ್ಯಾರ್ಥಿನಿಯೊಬ್ಬಳು ಸಾರಿಗೆ ವ್ಯವಸ್ಥೆ ಹಾಗೂ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ ಆಕ್ರೋಶ ಈಗ ಎಲ್ಲೆಡೆ ಸದ್ದು ಮಾಡುತ್ತಿದೆ. ಮುಂಡರ್ಗಿ ತಾಲೂಕಿನ ಪ್ರತಿಷ್ಠಿತ ಆದರ್ಶ ಮಹಾವಿದ್ಯಾಲಯಕ್ಕೆ ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗಗಳಿಂದ ಬರುತ್ತಾರೆ. ಆದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಶಾಲೆಯ ಹತ್ತಿರ ಬಸ್ ನಿಲ್ಲಿಸದೆ ಚಾಲಕ ಮತ್ತು ನಿರ್ವಾಹಕರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂಬುದು ವಿದ್ಯಾರ್ಥಿಗಳ ಪ್ರಮುಖ ಆರೋಪ. ವಿದ್ಯಾರ್ಥಿನಿಯ ಖಡಕ್ ಎಚ್ಚರಿಕೆ. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ವಿದ್ಯಾರ್ಥಿನಿಯೊಬ್ಬಳು ವ್ಯವಸ್ಥೆಯ ವಿರುದ್ಧ ಗುಡುಗಿದ್ದು ಹೀಗೆ: ನಮಗೆ ಮತದಾನದ ಹಕ್ಕಿಲ್ಲ ಎಂಬ ಕಾರಣಕ್ಕೆ ನಮ್ಮನ್ನ ಈ ರೀತಿ ಅಲಕ್ಷ್ಯ ಮಾಡಲಾಗುತ್ತಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಸಾರಿಗೆ ಇಲಾಖೆ ಸಾಕಷ್ಟು ಅನುದಾನ ಪಡೆಯುತ್ತಿದೆ. ನಮಗೆ ಮತದಾನದ ಹಕ್ಕಿಲ್ಲ ಎಂಬ ಕಾರಣಕ್ಕೆ ನಮ್ಮನ್ನ ಈ ರೀತಿ ಅಲಕ್ಷ್ಯ ಮಾಡಲಾಗುತ್ತಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಸಾರಿಗೆ ಇಲಾಖೆ ಸಾಕಷ್ಟು ಅನುದಾನ ಪಡೆಯುತ್ತಿದೆ. ರಾಜಕೀಯ ನಾಯಕರ ಕಾರ್ಯಕ್ರಮಗಳಿಗೆ 10 ಬಸ್ಗಳನ್ನು ಬಿಡುವ ಇಲಾಖೆಗೆ ನೂರಾರು ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಕೇವಲ 2 ಬಸ್ಗಳನ್ನು ಬಿಡಲು ಸಾಧ್ಯವಿಲ್ಲವೇ? ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಜಾಗದಿಂದ ಕದಲುವುದಿಲ್ಲ. ಪ್ರತಿಭಟನೆಯ ತೀವ್ರತೆ. ವಿದ್ಯಾರ್ಥಿನಿಯ ಈ ಭಾಷಣಕ್ಕೆ ಬೆಂಬಲ ಸೂಚಿಸಿದ ನೂರಾರು ವಿದ್ಯಾರ್ಥಿಗಳು ಬಸ್ ಸಂಚಾರವನ್ನು ಸಂಪೂರ್ಣವಾಗಿ ತಡೆದರು. ಇದರಿಂದಾಗಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಾಯಿತು. ಎಸ್ಡಿಎಂಸಿ ಸದಸ್ಯರು ಕೂಡ ವಿದ್ಯಾರ್ಥಿಗಳ ಜೊತೆಗೂಡಿ ಸಾರಿಗೆ ಇಲಾಖೆಯ ಬೇಜವಾಬ್ದಾರಿತನದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರತಿಭಟನಾ ನಿರತರ ಮನವೊಲಿಸಲು ಹರಸಾಹಸ ಪಟ್ಟರು. ಸಾರಿಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ 1 ವಾರದೊಳಗೆ ಶಾಲೆಯ ಬಳಿ ಬಸ್ ನಿಲುಗಡೆ ಹಾಗೂ ಪ್ರತ್ಯೇಕ 2 ಬಸ್ಗಳ ವ್ಯವಸ್ಥೆ ಮಾಡುವುದಾಗಿ ಲಿಖಿತ ಭರವಸೆ ನೀಡಿದರು. ಅಧಿಕಾರಿಗಳ ಈ ಗಡುವನ್ನು ಒಪ್ಪಿದ ವಿದ್ಯಾರ್ಥಿಗಳು ಸದ್ಯಕ್ಕೆ ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ. ಬಸ್ ಸೌಲಭ್ಯಕ್ಕಾಗಿ ವಿದ್ಯಾರ್ಥಿಗಳು ಬೀದಿಗೆ ಇಳಿದಿರುವುದು ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಬಿಇಒ ನೀಡಿದ 1 ವಾರದ ಗಡುವಿನ ಒಳಗೆ ಸಮಸ್ಯೆ ಬಗೆಹರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ವಿದ್ಯಾರ್ಥಿಗಳು ಎಚ್ಚರಿಸಿದ್ದಾರೆ. ವರದಿ ರಂಗನಾಥ್, ಕಂದಗಲ್, ಮುಂಡರ್ಗಿ. ಅದಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕು. ಇವತ್ತು ಈ ಕ್ಷೇತ್ರದ ಜನಪ್ರತಿನಿಧಿಗಳ ಸಹಿತ ಎಷ್ಟೋ ಸಾರಿ ಮನವಿ ಮಾಡಿ ಅವರು ಸಹಿತ ಸ್ಪಂದಿಸಿಲ್ಲ. ಈ ಶಾಲೆಗೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ, ಒಂದು ರೋಡ್ ಬ್ರೇಕ್ ಸಹಿತ ಇಲ್ಲ. 100 ಬಸ್ ಹುಡುಗರು ನಿಂತರೆ ಒಂದು ರೋಡ್ ಬ್ರೇಕ್ ಇಲ್ಲ. 2 ಹುಡುಗರಿಗೆ ಆಘಾತ ಆಗೈತಿ. ಒಂದು ಹುಡುಗ ಕಾಲು ಮುರಿದು ಇವತ್ತು ಸ್ಕೂಲ್ ಬಂದಿಲ್ಲ. ನಾನು ಬರೆದ್ರ ಹುಡುಗ ಒಬ್ಬ ಕೈ ಮುರ್ಕೊಂಡು ಮುಂಗಾಗಿ. ಅದಕ್ಕೆ ಇದಕ್ಕೆ ಏನಾಗಿದೆ ಅಂದ್ರೆ ಸಣ್ಣ ಮಕ್ಕಳ ಸಹಿತ ಹೋರಾಟ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಇವನ್ನ ಇವತ್ತು ಏನಂದ್ರೆ ಯಾವುದೇ ರೀತಿಯಾದಂತಹ ಬಸ್ ಸ್ಟಾಪ್ಗಳಿಲ್ಲ, ಯಾವುದೇ ರೀತಿಯಾದಂತಹ ಹಂಪ್ಸ್ ಇಲ್ಲ, ಸಹ ಇಲ್ಲ. ಈ ತರ ಇತ್ತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಮಾಡಾತಿರಲ್ಲ. ಈಗ ನಮ್ಮ ಶಾಲೆಗಳಿಗಿರೋ ಮನವಿ ಪತ್ರ ಕೊಟ್ಟು ನಮ್ಮ ಶಾಲೆಗಳಿಂದ ಪೇಪರ್ ಖಾಲಿ ಅಂತ ಹೊರತು ನಮ್ಗೆ ಇಲ್ಲಿ ತನಕ 1 ಬಸ್ ಬಿಟ್ಟಿಲ್ಲ. ಸೊ ಇದೆಲ್ಲ ನಮ್ಗೆ ಕಷ್ಟ ಆಗಿದ್ರೆ ಸಹ ಈಗ ಅಷ್ಟೇ ಅಲ್ಲದೆ ನಮ್ಮ ಮುಂಡರ್ಗಿ ಸೈಡ್ ಅವ್ರಿಗೆ ಅಷ್ಟೇ 2 ಬಸ್ ಬಿಡ್ತೀನಿ ಅಂತಾರೆ. ಯಾಕೆ ಆ ಕಡೆಯಿಂದ ನಮ್ದು ವಿದ್ಯಾರ್ಥಿಗಳು ಬರೋದಿಲ್ಲ, ಆ ಕಡೆ ಹಂಗಿ ಸೈಡ್ ಇಂದಾನೆ ಬರ್ತಾರೆ, ಅವ್ರಿಗೂ 2 ಬಸ್ ಬಿಡ್ರಲ್ಲ. ಯಾಕೆ ಈ ತರ ಶಕ್ತಿ ಯೋಜನೆ ಎಲ್ಲ ಕೊಡೋದಿಕ್ಕಾಗುತ್ತೆ? ನಮ್ಗೆ 2 ಬಸ್ ಬಿಡೋದಿಕ್ಕಾಗಲ್ಲ. ಈಗ ನಮಗೆ ಬಸ್ ಬೇಕಂದ್ರೆ ಬೇಕೇ ಬೇಕು. ಬಿಡೋ ತನಕ ಸಹ ಈಗ ಬಿಟ್ಟರೆ ಸಹ 1 ವಾರ ಬಿಟ್ಟು ಮತ್ತೆ ಸ್ಟಾಪ್ ಮಾಡಿದ್ರೆ ನಮ್ದು ಆ್ಯಕ್ಷನ್ ಬೇರೆ ಆಗಿರ್ತದೆ. ನಾವು ಇಲ್ಲಿ ಕುತ್ಕೊಳ್ಳೋದಿಲ್ಲ, ಸ್ಟ್ರೈಕ್ ಮಾಡೋದಕ್ಕೆ DC ಆಫೀಸಿಗೆ ಹೋಗೇ ಕುತ್ಕೋತೀವಿ. ಅಲ್ಲೂ ನಮ್ಮ ಪ್ರತಿಭಟನೆ ಸಿಗಲಿಲ್ಲ ಅಂದ್ರೆ ನಾವು ಬೆಂಗಳೂರಿಗೆ ಹೋಗಿ ಕುಂದ್ರೋರು ಅದೀವಿ. ನಾವೇನು 600 ಜನ ಇದೀವಿ, 600 ಜನಕ್ಕೆ ಏನು ಶಕ್ತಿ ಇಲ್ಲ ಅಂತ ಅನ್ಕೋಬೇಡಿ. ನಾವು ಪ್ರತಿಭಟನೆ ಮಾಡ್ತೀವಿ, ಬಸ್ ಬಿಡಿಸ್ಕೊತೀವಿ. ನಮಗೆ ಬಸ್ ಬೇಕೇ ಬೇಕು. ಏನು ಹೇಳಿದ್ರಮ್ಮ ಅವ್ರಿಗೆ? ಪ್ರತಿಭಟನೆ ಮಾಡಿದ್ರೆ ಏನು ಹೇಳಿದ್ರಿ ಅವರು? ಬಿಡ್ತೀವಿ ಅಂತ ಹೇಳಿದಾರೆ, ಬಟ್ ಅವ್ರು ಬಿಡಬೇಕು. ಅಕಸ್ಮಾತ್ ಅವ್ರು ಏನಾದ್ರು ಬರೀ ಮುಂಡರ್ಗಿ ಸೈಡಿಂದ ಬಿಡ್ತೀನಿ ಅಂದ್ರೆ ಹಂಗಿ ಸೈಡಿಂದ ಬಿಡಲ್ಲ ಅಂದಿದ್ದಾರೆ. ಸರ್ ಹಂಗಿ ಸೈಡಿಂದ ಬೇಕು, ಮುಂಡರ್ಗಿ ಸೈಡಿಂದ ಬೇಕು. ಮತ್ತೆ 2 ಬಸ್ ಬೇಕೇ ಬೇಕು. ಅದು ನಮ್ಮ ಸ್ಕೂಲ್ ಗ್ರೌಂಡ್ ಒಳಗೆ ಬೇಕು. ಗ್ರೌಂಡ್ ಒಳಗೆ ಬಿಡೋದಿಲ್ಲ ನಾ ಅಂತಾರೆ. ಗ್ರೌಂಡ್ ಒಳಗೆ ಬಂದು ಹೊಳಿಸ್ಕೊಂಡು ವಿದ್ಯಾರ್ಥಿಗಳ ಗ್ರೌಂಡ್ನಾಗ ಹತ್ತಿಸ್ಕೊಂಡು ಹೋಗ್ಬೇಕ್ರಿ ಅವರು. ಈ ನಿಮ್ಮ ಬೇಡಿಕೆ ಮುಗಿತಾ ಅಥವಾ ಏನೋ ಮತ್ತೆ? ಇಲ್ಲ ರೀ, ನಮ್ಮ ಬೇಡಿಕೆ ಬೇಕೇ ಬೇಕು. ಹಂಗಿ ಸೈಡಿಂದ ಬಿಡೋಣ ಅಂತಾರೆ ಅವರು. ನಮ್ಗೆ ಮುಂಡರ್ಗಿ ಸೈಡಿಂದ ಅಷ್ಟೇ ಬರ್ತಾರೆ, ಯಾಕೆ ಹಂಗಿ ಸೈಡಿಂದ ಬರೋದಿಲ್ಲ?
ಬೇಕು ಬೇಕಂದ್ರೆ ಬೇಕು. ಅದೇ ಯಾವ್ದಾದ್ರು MLA ಬರ್ತಾನಂದ್ರೆ 10 ಬಸ್ ಎಲ್ಲ ಬಿಡೋಕ್ಕಾಗುತ್ತೆ, ಇಲ್ಲಿ ವಿದ್ಯಾರ್ಥಿಗಳಿಗೆ 2 ಬಸ್ ಬಿಡೋಕ್ಕಾಗಲ್ಲ ಏನ್ರಿ ಅವ್ರಿಗೆ? ಮುಂಡರ್ಗಿ ತಾಲೂಕಿನ ಆದರ್ಶ ವಿದ್ಯಾಲಯ ರಾಟಿ ಕೊರ್ಲಳ್ಳಿಯ ಮಕ್ಕಳು ಪಾಲಕರು ಇವತ್ತಿನ ದಿನ ಅವರಿಗೆ ಸಕಾಲಕ್ಕೆ ಬಸ್ ಬರ್ತಾ ಇಲ್ಲ ಅಂಥೇಳಿ ಸ್ಟ್ರೈಕನ್ನು ಮಾಡಿದರು. ಪಾಲಕರು ಮಾನ್ಯ ತಹಸೀಲ್ದಾರ್ಗೆ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಮಾನ್ಯ ಡಿಪೋ ಮ್ಯಾನೇಜರ್ ಅವರಿಗೆ ಈಗ ಒಂದು ವಾರದಿಂದ ಪತ್ರವನ್ನು ಕೊಟ್ಟಿದ್ದರು. ನಮಗೆ ಬಸ್ ಸರಿಯಾಗಿ ಬರ್ತಾ ಇಲ್ಲ, ನಾವು ಬಸ್ ಸರಿಯಾಗಿ ಬಿಡದೇ ಇತ್ತು, ನಾವು ಸ್ಟ್ರೈಕ್ ಮಾಡ್ತೀವಿ ಇಂಥ ದಿನಾಂಕಕ್ಕೆ ಅಂತೇಳಿ. ಈಗ ಹಿಂದೆ 2-3 ಸಲ ಪಾಲಕರು ಕೊರ್ಲಳ್ಳಿ ಶಾಲೆ ಎದುರಿಗೆ ಸ್ಟ್ರೈಕ್ ಮಾಡಿದರು. ಅದು ಫಲಪ್ರದ ಆಗಿದ್ದಿಲ್ಲ, ಬಸ್ ಬರ್ತಾ ಇಲ್ಲ ಅಂಥೇಳಿ ಅವರು ಪತ್ರದ ಮುಖೇನ ಈ ಸಲ ಇಷ್ಟನೇ ತಾರೀಕಿಗೆ ಸ್ಟ್ರೈಕ್ ಮಾಡ್ತೇವೆ ಅಂತೇಳಿ ಕೇಳ್ಕೊಟ್ಟಿದ್ರು. ಅದರ ಪ್ರಕಾರ ಡಿಪೋ ಮ್ಯಾನೇಜರ್ ಅವರು ನಮಗೆ ಇಂತಿಂಥ ಸಮಯಕ್ಕೆ ಈ ಬಸ್ ಹೋಗ್ತದೆ, ಆ ಬಸ್ಸಲ್ಲಿ ನಿಲುಗಡೆ ಆಗ್ತದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಆ ಮಾಹಿತಿಯನ್ನು ನಾವು ಶಾಲೆ ಕಳಿಸಿದ್ರು ಸಹಿತ ಇವತ್ತು ನೇರವಾಗಿ ಪಾಲಕರು ಬಂದು ಅಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ರು. ಮಕ್ಕಳು ಶಾಲೆಗೆ ಹೋಗಲಾರ್ದನ್ನ ಇಲ್ಲೇ ಮಕ್ಕಳನ್ನು ತಡೆಗಟ್ಟಿಸ್ಕೊಂಡು ಮಕ್ಕಳು ಮತ್ತು ಪಾಲಕರು ಸ್ಟ್ರೈಕ್ ಮಾಡ್ತಾಯಿದ್ರು. ನಾನು ಅಲ್ಲಿ ಹೋದಂಥ ಸಂದರ್ಭದೊಳಗೆ ಪಾಲಕರು ಇದೇ ರೀತಿ 2 ವರ್ಷದಿಂದ ನಮಗೆ ಸಮಸ್ಯೆ ಬಗೆಹರಿದಿಲ್ಲ, ಆಶ್ವಾಸನೆ ಆಗಬಾರ್ದು, ಅದು ಸರಿ ಆಗಬೇಕು ಅಂತೇಳಿ ಕೇಳ್ಕೊಂಡಾಗ ಮಾನ್ಯ ಡಿಪೋ ಮ್ಯಾನೇಜರ್ ಸರ್ ಅವರು ಪ್ರತಿದಿನ 2 ಬಸ್ಗಳನ್ನು, ಬೆಳಗ್ಗೆ 2 ಬಸ್ಸು ಮತ್ತು ಸಾಯಂಕಾಲ 2 ಬಸ್ಸು ಕೊರ್ಲಳ್ಳಿ ಸ್ಟಾಪಿಗೆ ಅಂತೇಳಿ ಕಳಿಸಿ ಅಲ್ಲಿ ಮಕ್ಕಳನ್ನ ಇಳಿಸಿ ಮತ್ತು ಸಾಯಂಕಾಲ ಕರ್ಕೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಪ್ರತಿದಿನ ಮಾಡ್ತೇವೆ ಅಂತ ಹೇಳಿದ್ವಿ. ಪಾಲಕರೆಲ್ಲರೂ ಏನು ಹೇಳಿದ್ರಂದರೆ, ನಮಗೆ ಈಗ ನೀವು ಚಾರ್ಟ್ ಕೊಟ್ಟರಿ, ಇದ್ರ ಪ್ರಕಾರ ನಮಗೆ ಬಸ್ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ಡಿಪೋ ಮ್ಯಾನೇಜರ್ ಅವರು ಪ್ರತಿದಿನ ಅಲ್ಲಿ ಒಬ್ಬರ ಸಿಬ್ಬಂದಿಯನ್ನು ನಾವು ನೇಮಕ ಮಾಡ್ತೀವಿ. ಬೆಳಿಗ್ಗೆ 9 ಗಂಟೆಯಿಂದ 10:30ವರೆಗೂ ಒಬ್ಬ ಸಿಬ್ಬಂದಿ ನಮ್ಮ ಕಂಟ್ರೋಲರ್ನ ಅಲ್ಲಿ ಕುಂದಿರ್ಸ್ತೀವಿ. 4:30ಯಿಂದ 7 ಗಂಟೆವರೆಗೆ ಅಲ್ಲಿ ಕುಂದಿರಿಸಿ ಎಲ್ಲ ಬಸ್ಗಳು ಸ್ಟಾಪ್ ಆಗುವ ಹಾಗೆ, ನಿಲುಗಡೆ ಆಗುವ ಹಾಗೆ ಮಕ್ಕಳಿಗೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟು ಚರ್ಚೆ ಆದಮೇಲೆ ಪಾಲಕರು ಅದಕ್ಕೆ ಲಿಖಿತವಾಗಿ ನಮಗೆ ಭರವಸೆ ಬೇಕಂತೇಳಿ ಕೇಳಿದರು. ಲಿಖಿತವಾಗಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಲಿಖಿತವಾಗಿ ಕೊಟ್ಟ ತಕ್ಷಣ ಇದಾಗ್ತದೆ. ಈಗಂತೂ 1 ವಾರ ನೋಡ್ತೀವಿ, ಈ ರೀತಿ ವ್ಯವಸ್ಥೆ ಆಗದೇ ಇದ್ದರೆ ಮತ್ತೆ ಸ್ಟ್ರೈಕ್ ಮಾಡ್ತೇವೆ ಅಂತೇಳಿ ಪಾಲಕರು ಹೇಳಿದರು. ಇಷ್ಟು ಚರ್ಚೆ ಆಯ್ತಲ್ಲೇ ಪಾಲಕರನ್ನು ಎಲ್ಲ ಮನವೊಲಿಸಿ ನಾವು 1 ವಾರದೊಳಗೆ ಇದು ವ್ಯವಸ್ಥೆ ಸರಿಯಾಗದೇ ಇದ್ದರೆ ನಾವು ಕ್ರಮ ವಹಿಸ್ತೇವೆ ಮತ್ತು ಮುಂದಿನ ಹಂತಕ್ಕೆ ಹೋಗ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗೆ ಆಗೋದಿಲ್ಲ, ಈ ಸಲ ವ್ಯವಸ್ಥೆ ಆಗ್ತದೆ ಅಂತೇಳಿ ನಾವು ಭರವಸೆಯನ್ನು ಕೊಟ್ಟ ಮೇಲೆ ಎಲ್ಲ ಪಾಲಕರು ಸ್ಟ್ರೈಕ್ಲಿಂದ ಹಿಂಸರಿದು ಸ್ಟ್ರೈಕನ್ನು ವಾಪಸ್ ತೆಗೆದುಕೊಂಡರು.